ಎಲ್ಲ ಸ್ನೇಹಿತರಿಗೆ ಶುಭ ಮುಂಜಾನೆಗಳು. ಕರ್ನಾಟಕ ರಾಜ್ಯ ಸರ್ಕಾರವು SSLC ಪರೀಕ್ಷೆಗೆ ಸಂಬಂಧಿಸಿದಂತಹ ಅಂಕಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದ್ದು ನಿನ್ನೆ ಕರ್ನಾಟಕ ರಾಜ್ಯ ಪತ್ರವನ್ನು ಹೊರಡಿಸಿದೆ. ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಾಯ್ದೆ 1966 ಕರ್ನಾಟಕ ಅಧಿನಿಯಮ ಸಂಖ್ಯೆ ಸೆಕ್ಷನ್ 26 ಮತ್ತು ಸೆಕ್ಷನ್ 27 ಮೂಲಕ ಪ್ರದತ್ತವಾದಂತಹ ಕರ್ನಾಟಕ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕರ್ನಾಟಕ ಸರ್ಕಾರದ ಅನುಮೋದನೆ ಮೇರೆಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮೊದಲ ನಿಯಮಾವಳಿಗಳು ಅನ್ನುವಂತಹ ಒಂದು ಮಾಹಿತಿ ಆಧಾರದ ಮೇಲೆ ಅನುಬಂಧ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮೊದಲ ನಿಯಮಗಳು ಅನುಬಂಧ 3ರಲ್ಲಿ ಏನು ಬದಲಾವಣೆ ಮಾಡಿದೆ ಅನ್ನೋದನ್ನು ನೋಡೋದಾದರೆ, ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆ ಸರಾಸರಿ 33ರಷ್ಟು ಅಂಕಗಳನ್ನು ಪಡೆದು ಒಟ್ಟು 625 ಅಂಕಗಳಿಗೆ ಕನಿಷ್ಠ 200 ಅಂಕಗಳನ್ನು ಗಳಿಸಿದಲ್ಲಿ ಅಭ್ಯರ್ಥಿಯು ಮತ್ತು ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ 30ರಷ್ಟು ಅಂಕಗಳನ್ನು ಪಡೆದಲ್ಲಿ ಅಂತಹ ಅಭ್ಯರ್ಥಿಯನ್ನು ಉತ್ತೀರ್ಣರೆಂದು ಘೋಷಿಸಲಾಗುತ್ತೆ ಎನ್ನುವಂತಹ ಒಂದು ರಾಜ್ಯ ಒಂದು ಪತ್ರವನ್ನು ಪ್ರಕಟ ಮಾಡಿದೆ, ಗೆಜೆಟ್ ಪ್ರಕಟ ಮಾಡಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇನ್ನು SSLC ಪಾಸ್ ಆಗಲು ಇನ್ನು 33ರಷ್ಟು ಅಂಕ ಸಾಕು. ರಾಜ್ಯ ಸರ್ಕಾರದಿಂದ ಕರಡು ನಿಯಮಾವಳಿ ಪ್ರಕಟ, ಆಕ್ಷೇಪಣೆಗೆ ಆಹ್ವಾನ, 15 ದಿನಗಳ ಬಳಿಕ ಅನುಷ್ಠಾನ. ರಾಜ್ಯದ SSLC ಪರೀಕ್ಷೆ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆಗೆ ರಾಜ್ಯ ಸರ್ಕಾರ ಗುರುವಾರ ಕರಡು ನಿಯಮಾವಳಿಯನ್ನು ಪ್ರಕಟ ಮಾಡಿದ್ದು, SSLC ಪಾಸಾಗಲು ಲಿಖಿತ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಎರಡೂ ಸೇರಿ 33ರಷ್ಟು ಅಂಕ ಪಡೆದರೆ ಸಾಕೆಂದು ಹೇಳಿದೆ. ಅಂದರೆ ಲಿಖಿತ ಪರೀಕ್ಷೆ ಮತ್ತು ಇಂಟರ್ನಲ್ ಎಕ್ಸಾಮ್ ಇರುತ್ತಲ್ಲ, ಆಂತರಿಕ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆ 33 ಅಂಕಗಳನ್ನು ಪಡೆದರೆ ಸಾಕು ಉತ್ತೀರ್ಣ ಆಗೋಕ್ಕೆ ಅಂತೇಳಿ ಮಾಹಿತಿಯನ್ನು ನೀಡಿದೆ. ಈ ಮೊದಲು 35ರಷ್ಟು ಅಂಕಗಳು ಇತ್ತು. ಜೊತೆಗೆ ಅರ್ಥಾತ್ ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ 20ಕ್ಕೆ 20 ಅಂಕ ಪಡೆದರೆ ಉಳಿದ 13 ಅಂಕಗಳನ್ನು ಲಿಖಿತ ಪರೀಕ್ಷೆಯಲ್ಲಿ ಪಡೆದರೂ ಕೂಡ ವಿದ್ಯಾರ್ಥಿ ಪಾಸ್ ಆಗ್ಬೋದು ಅಂತೇಳಿ ಒಂದು ಒಂದು ಗೆಜೆಟಲ್ಲಿ ಪ್ರಕಟ ಮಾಡಿದ್ದಾರೆ. 20% ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಇರುತ್ತದೆ, ಉಳಿದ 80ಕ್ಕೆ ಲಿಖಿತ ಪರೀಕ್ಷೆ ಇರುತ್ತದೆ. ಅಂದರೆ SSLC ಒಂದು ಪರೀಕ್ಷೆಯಲ್ಲಿ ಪ್ರತಿ ವಿಷಯಕ್ಕೆ 20ರಷ್ಟು ಇಂಟರ್ನಲ್ ಮಾರ್ಕ್ಸ್ ಇತ್ತು ಅಂದರೆ ಇನ್ನು 80%, 80ರಷ್ಟು ಮಾರ್ಕ್ಸ್ಗಳು ಲಿಖಿತ ಪರೀಕ್ಷೆಗೆ ಇರುತ್ತೆ. ಇನ್ನು ಆಂತರಿಕ ಮೌಲ್ಯಮಾಪನದಲ್ಲಿ 20ರಷ್ಟು ಅಂಕ ಗಳಿಸಿ ಲಿಖಿತ ಪರೀಕ್ಷೆಯಲ್ಲಿ 13 ಅಂಕ ಗಳಿಸಿದರೂ ಕೂಡ ಪಾಸ್ ಅಂತೇಳಿ ಒಂದು ಗೆಜೆಟಲ್ಲಿ ಹೊರಡಿಸಿದ್ದಾರೆ. ಹಾಗೆಯೇ 625ಕ್ಕೆ 200 ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿ ಬೇರೆ ವಿಷಯದಲ್ಲಿ 30ಕ್ಕಿಂತ ಕಡಿಮೆ ಅಂಕ ಪಡೆದರೂ ಕೂಡ ಇನ್ನೂ ಪಾಸ್, ಒಟ್ಟಾರೆಯಾಗಿ 200 ಅಂಕ ಬರಬೇಕು. CBSE ಮಾದರಿ ಅನುಷ್ಠಾನಕ್ಕೆ ಮುಂದಾದ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆ ಪ್ರಕಟಿಸಿ ಆಕ್ಷೇಪಣೆ ಆಹ್ವಾನ ಮಾಡಿದೆ. ಇದಕ್ಕೆ 15 ದಿನ ಅವಕಾಶ ನೀಡಿದೆ. ಅಲ್ಲದೆ ಒಟ್ಟಾರೆ 6 ವಿಷಯಗಳಿಂದ 625ಕ್ಕೆ 200 ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಒಂದು ವೇಳೆ ಬೇರೆ ವಿಷಯದಲ್ಲಿ 30ರಷ್ಟು ಅಂಕಗಳನ್ನು ಪಡೆದರೂ ಕೂಡ ಉತ್ತೀರ್ಣ ಎಂದು ಘೋಷಿಸಲಾಗುತ್ತೆ ಎನ್ನಲಾಗಿದೆ. ಅಂದರೆ ಒಬ್ಬ ವಿದ್ಯಾರ್ಥಿ ಒಂದು ವಿಷಯದಲ್ಲಿ 40ರಷ್ಟು ಅಂಕ ಪಡೆದು ಒಂದು ವಿಷಯದಲ್ಲಿ 30ರಷ್ಟು ಅಂಕ ಪಡೆದಿದ್ದರೂ ಕೂಡ ಒಟ್ಟಾರೆ 625ಕ್ಕೆ 206 ಅಂಕಗಳನ್ನು ಗಳಿಸಿದರೆ ಒಟ್ಟಾರೆ 33% ಅಂಕಗಳನ್ನು ಗಳಿಸಿದರೆ ಉತ್ತೀರ್ಣ ಆಗ್ತಾನೆ. ಈವರೆಗೆ ಉತ್ತೀರ್ಣಕ್ಕೆ ಒಟ್ಟಾರೆ 35ರಷ್ಟು ಅಂಕ ಪಡೆಯುವುದು ಕಡ್ಡಾಯವಾಗಿತ್ತು. ಈಗ ಅದನ್ನು 33ಕ್ಕೆ ಇಳಿಸಲಾಗಿದೆ. ಅಲ್ಲದೆ ಈವರೆಗೆ ಆಂತರಿಕ ಪರೀಕ್ಷೆಯಲ್ಲಿ ಪಡೆದ ಪೂರ್ಣ ಅಂಕಗಳನ್ನು ಉತ್ತೀರ್ಣಕ್ಕೆ ಪರಿಗಣಿಸುತ್ತಿರಲಿಲ್ಲ. ಇಂಟರ್ನಲ್ ಮಾರ್ಕ್ಸನ್ನು ಎಕ್ಸಾಮ್ ಪಾಸ್ಗೆ ಪರಿಗಣಿಸುತ್ತಿರಲಿಲ್ಲ. ಈಗ ಅದನ್ನ 20ಕ್ಕೆ 20 ಅಂಕ ಪಡೆದರೆ ಅದರಲ್ಲಿ 7 ಅಂಕಗಳು ಮಾತ್ರ ಉತ್ತೀರ್ಣಕ್ಕೆ ಬೇಕಿರುವ ಲಿಖಿತ ಪರೀಕ್ಷೆ ಅಂಕಗಳೊಂದಿಗೆ ಪರಿಗಣಿಸಲಾಗುತ್ತಿತ್ತು. ಹೀಗಾಗಿ ಲಿಖಿತ ಪರೀಕ್ಷೆಯಲ್ಲಿ 28ರಷ್ಟು ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿತ್ತು. ಈಗ ಇಂಟರ್ನಲ್ಲಲ್ಲಿ 20 ಮಾರ್ಕ್ಸ್ ಕೊಡ್ತಾರಲ್ಲ, ಆ 20 ಮಾರ್ಕ್ಸನ್ನು ಸಹ ಕನ್ಸಿಡರ್ ಮಾಡಿ ಒಟ್ಟಾರೆ 625ಕ್ಕೆ 206 ಅಂಕಗಳನ್ನು ಯಾವ ವಿದ್ಯಾರ್ಥಿ ಪಡಿತಾರೋ ಅವರು ಉತ್ತೀರ್ಣ ಆಗ್ತಾರೆ. ಹಾಗೆಯೇ ಇದರೊಂದಿಗೆ CBSE ಮಾದರಿ ಪರೀಕ್ಷೆಯನ್ನು ಜಾರಿಗೆ ತರುವಂತಹ ಒಂದು ಕ್ರಮ ಕೂಡ ಅನುಸರಿಸ್ತಾ ಇದೆ. ರಾಜ್ಯ ಪಠ್ಯಕ್ರಮ ಅನುಸರಿಸುವ ಶಾಲೆ ಮಕ್ಕಳು ಇನ್ನು ಮುಂದೆ CBSE ಮಾದರಿಯಲ್ಲಿ SSLC ಪರೀಕ್ಷೆಯನ್ನು ಎದುರಿಸಲಿದ್ದಾರೆ. ರಾಜ್ಯ ಪಠ್ಯಕ್ರಮದ ಪರೀಕ್ಷಾ ವ್ಯವಸ್ಥೆ CBSEಗೆ ಹೋಲಿಸಿದರೆ ಬಲು ಕಠಿಣ. ಹಾಗಾಗಿ ನಮ್ಮ ಮಕ್ಕಳಿಗೆ ಅನ್ಯಾಯವಾಗ್ತಿದೆ ಎಂಬ ಬಹುದಿನಗಳಿಂದ ಶಾಲಾ ಶಿಕ್ಷಕರು, ಪೋಷಕರು, ಏನು ಶಿಕ್ಷಣ ಸಂಸ್ಥೆಗಳು ಕೇಳಿಬರುತ್ತಿದ್ದ ಕೂಗಿಗೆ
ಈಗ ಬೆಲೆ ಸಿಕ್ಕಂತಾಗಿದೆ. ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ SSLC ಪರೀಕ್ಷಾ ಪದ್ಧತಿ ಬದಲಾವಣೆ ಸಂಬಂಧ ಗುರುವಾರ ಕರಡು ನಿಯಮ ಪ್ರಕಟಿಸಿದ್ದು, ಇದು ಪ್ರಭಾವ ಬೀರುವ ಎಲ್ಲರಿಂದ ಆಕ್ಷೇಪಣೆ ಆಹ್ವಾನಿಸಿದೆ. ಈ ನಿಯಮಾವಳಿ ಪ್ರಕಟವಾದ 15 ದಿನಗಳ ಅವಧಿ ಮುಗಿದ ನಂತರ ಅಧಿಕೃತವಾಗಿದ್ದು ಜಾರಿಗೆ ಬರುತ್ತೆ. ಜೊತೆಗೆ ಇನ್ನೊಂದು ಮಹತ್ವದ ಮಾಹಿತಿಯನ್ನು ನೀಡಿದರೆ, ಒಟ್ಟು ಪರೀಕ್ಷಾ ಅಂಕದಲ್ಲಿ ಬದಲಿಲ್ಲ. ಏನು ಈವರೆಗೆ ಕನ್ನಡ ಸೇರಿ ಪ್ರಥಮ ಭಾಷೆ ವಿಷಯಕ್ಕೆ ಏನು ಕನ್ನಡದಲ್ಲಿ 125 ಅಂಕಗಳು ಮತ್ತು ಇನ್ನುಳಿದಂಥ ಎಲ್ಲ ವಿಷಯಗಳಿಗೆ 100 ಅಂಕಗಳು ಇರುತ್ತಲ್ಲ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. 125 ಅಂಕಗಳನ್ನು ಕೂಡ ಕಡಿಮೆ ಮಾಡಬೇಕಂತೇಳಿ ಒಂದು ಪ್ರಸ್ತಾವನೆ ಬಂದಿತ್ತು. ಆದರೆ ಅದಕ್ಕೆ ಕನ್ನಡದ ಸಾಹಿತಿಗಳಾದಂತಹ ಬರಗೂರು ರಾಮಚಂದ್ರಪ್ಪ ಇನ್ನಿತರರು ಆಕ್ಷೇಪಣೆ ಸಲ್ಲಿಸಿದ್ದರಿಂದ ಆ 125 ಅಂಕಗಳನ್ನೇ ಹಾಗೆ ಮುಂದುವರಿಸಬೇಕು ಎನ್ನುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕನ್ನಡದಲ್ಲಿ ಮೊದಲು ಪಾಸಾಗಬೇಕಾದ್ರೆ 44 ಅಂಕಗಳನ್ನು ಪಡಿಬೇಕಿತ್ತು. ಇದಕ್ಕೆ ಲಿಖಿತ ಪರೀಕ್ಷೆಯಲ್ಲಿ 100ಕ್ಕೆ ಕನಿಷ್ಠ 35 ಅಂಕ ಮತ್ತು ಆಂತರಿಕ ಮೌಲ್ಯಮಾಪನದಲ್ಲಿ 25ಕ್ಕೆ ಕನಿಷ್ಠ 9 ಪಡೆಯಬೇಕಿತ್ತು. ಆದರೆ ಈಗ ಪಾಸಾಗಲು ಒಟ್ಟಾರೆ 42 ಅಂಕ ಪಡೆದರೆ ಸಾಕು. ಮೊದಲು 44 ಪಡಿಬೇಕಿತ್ತು. ಈ ಕನ್ನಡದಲ್ಲಿ ಪಾಸಾಗಬೇಕಾದ್ರೆ ಈಗ 42 ಅಂಕ ಪಡೆದರೆ ಸಾಕು. ಇನ್ನು ಆಂತರಿಕ ಮೌಲ್ಯಮಾಪನದಲ್ಲಿ ಒಂದು ವೇಳೆ 25ಕ್ಕೆ 25 ಅಂಕಗಳನ್ನು ಪಡೆದರೆ ಲಿಖಿತ ಪರೀಕ್ಷೆಯಲ್ಲಿ 100ಕ್ಕೆ 17 ಅಂಕ ಪಡೆದರೂ ಕೂಡ ಪಾಸಾಗ್ಬೋದು. ಕನ್ನಡದಲ್ಲಿ 25 ಆಂತರಿಕ ಅಂಕ ಪಡೆದು ಲಿಖಿತ ಪರೀಕ್ಷೆಯಲ್ಲಿ 17 ಅಂಕ ಪಡೆದರೂ ಸಹ ಪಾಸಾಗ್ಬೋದು. ಅದೇ ರೀತಿ ಉಳಿದ ಎಲ್ಲ ವಿಷಯಗಳಲ್ಲಿ ಪಾಸಾಗಲು 35 ಅಂಕ ಪಡೆಯಬೇಕಿತ್ತು. ಇದಕ್ಕೆ ಲಿಖಿತ ಪರೀಕ್ಷೆಯಲ್ಲಿ 100ಕ್ಕೆ ಕನಿಷ್ಠ 28 ಅಂಕ, ಆಂತರಿಕ ಮೌಲ್ಯಮಾಪನದಲ್ಲಿ 20ಕ್ಕೆ ಕನಿಷ್ಠ 7 ಅಂಕ ಆಂತರಿಕ ಮೌಲ್ಯಮಾಪನದಲ್ಲಿ ಪಡಿಬೇಕಿತ್ತು. ಈಗ ಪಾಸ್ ಅಂಕ 33ಕ್ಕೆ ಇಳಿಯಲಿದೆ. ಈಗ 33 ಅಂಕಗಳನ್ನು ಆಂತರಿಕ ಮೌಲ್ಯಮಾಪನದಲ್ಲಿ ಒಂದು ವೇಳೆ 20ಕ್ಕೆ 20 ಅಂಕ ಬಂದರೆ ಉಳಿದ 13 ಅಂಕಗಳು ಲಿಖಿತ ಪರೀಕ್ಷೆಯಲ್ಲಿ ಬಂದರೂ ಪಾಸಾಗ್ಬೋದು. ಒಟ್ಟಾರೆಯಾಗಿ 33ರಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ಆ ವಿದ್ಯಾರ್ಥಿ ಪಾಸಾಗ್ತಾನೆ. ಒಟ್ಟಾರೆಯಾಗಿ 625ಕ್ಕೆ 206 ಅಂಕಗಳನ್ನು ಪಡೆದಂತಹ ಒಂದು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತಾನೆ. ಈ ಒಂದು ಸರ್ಕಾರದ ಉಪಕ್ರಮ ವಿದ್ಯಾರ್ಥಿ ಸ್ನೇಹಿಯಾಗಿದ್ದು ಹೆಚ್ಚು ವಿದ್ಯಾರ್ಥಿಗಳು ಪಾಸಾಗಲು ಅನುಕೂಲ ಆಗುತ್ತೆ. ಇದು ನಿನ್ನೆ ತಾನೇ ಸರ್ಕಾರ ಹೊರಡಿಸಿರುವಂತಹ ಒಂದು ಗೆಜೆಟ್ ಆಗಿದ್ದು ಭಾರಿ ಬದಲಾವಣೆಯನ್ನು ಮಾಡಿದೆ. ಬಹುದಿನಗಳ ಒಂದು ಕೂಗಿತ್ತು. ಇದು ಇವತ್ತಿನ ಒಂದು ವಿಷಯವಾಗಿತ್ತು. ಈ ಒಂದು ಮಾಹಿತಿಯನ್ನು ಎಲ್ಲ ಸ್ನೇಹಿತರೊಂದಿಗೆ ಪೋಷಕರೊಂದಿಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ನಮಸ್ಕಾರಗಳು.